ಹಾಯ್ ಹಲೋ ನಮಸ್ಕಾರ. ಸಾಮಾನ್ಯ ಜ್ಞಾನ ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತಹ ಟಾಪ್ 30 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನ ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, FDA, SDA, ಪೊಲೀಸ್ ನೇಮಕಾತಿ, KPSC ಸಿ ಗ್ರೂಪ್ ಹುದ್ದೆಗಳು, ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರುವಂತದ್ದೇ ಆಗಿರುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸರ್ವೋಚ್ಚ ನ್ಯಾಯಾಲಯದ ಸುಪ್ರೀಂ ಅಧಿಕಾರಗಳ ಬಗೆಗೆ ತಪ್ಪು ವ್ಯಾಖ್ಯಾನ ಯಾವುದು? ಕೇಂದ್ರ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ನಡುವೆ ವಿವಾದಗಳನ್ನು ವಿಚಾರಿಸುವುದು. ಇದು ತಪ್ಪು ವ್ಯಾಖ್ಯಾನವಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಭಾರತದ ಸಂವಿಧಾನದ ಪ್ರಕಾರ ನ್ಯಾಯಾಂಗ ಪರಿಶೀಲನೆಯು ಯಾವುದರ ಮೇಲೆ ಅವಲಂಬಿತವಾಗಿದೆ? ಕಾನೂನು ನಿರ್ಧರಿಸಿದ ರೀತಿಯಲ್ಲಿ. ಭಾರತದ ಸಂವಿಧಾನದ ಪ್ರಕಾರ ನ್ಯಾಯಾಂಗ ಪರಿಶೀಲನೆ ಕಾನೂನು ನಿರ್ಧರಿಸಿದ ರೀತಿಯ ಮೇಲೆ ಅವಲಂಬಿತವಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಭಾರತದ ನ್ಯಾಯಾಂಗ ವ್ಯವಸ್ಥೆಗೆ ಇರುವ ಅಧಿಕಾರಗಳು ಮತ್ತು ಮಹತ್ವ ವಿಶ್ವದ ಬೇರೆ ಯಾವುದೇ ನ್ಯಾಯ ವ್ಯವಸ್ಥೆಗೆ ಇಲ್ಲ ಎಂದವರು ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್. ಭಾರತ ನ್ಯಾಯಾಂಗ ವ್ಯವಸ್ಥೆಗೆ ಇರುವ ಅಧಿಕಾರ ಮತ್ತು ಮಹತ್ವ ವಿಶ್ವದ ಬೇರೆ ಯಾವುದೇ ನ್ಯಾಯ ವ್ಯವಸ್ಥೆಗೆ ಇಲ್ಲ ಎಂದು ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಹೇಳಿದ್ದಾರೆ. 4 ಈಸ್ ದಿ ರೈಟ್ ಆನ್ಸರ್. ವಿಧಾನಸಭೆಯ ಸ್ಪೀಕರ್, ಉಪಸ್ಪೀಕರ್ ಸ್ಥಾನಗಳು ಖಾಲಿ ಇದ್ದಾಗ ವಿಧಾನಸಭೆಗೆ ಅಧ್ಯಕ್ಷರನ್ನ ಸೂಚಿಸುವವರು ಯಾರು? ಗವರ್ನರ್. ವಿಧಾನಸಭೆಯ ಸ್ಪೀಕರ್, ಉಪಸ್ಪೀಕರ್ ಸ್ಥಾನಗಳು ಖಾಲಿ ಇದ್ದಾಗ ವಿಧಾನಸಭೆಗೆ ಗವರ್ನರ್ ಅಧ್ಯಕ್ಷರನ್ನ ಸೂಚಿಸುವರು. 1 ಈಸ್ ದಿ ರೈಟ್ ಆನ್ಸರ್. ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳನ್ನು ಯಾವ ಸಂದರ್ಭಗಳಲ್ಲಿ ಅನರ್ಹಗೊಳಿಸಬಹುದು? ಮೇಲಿನ ಎಲ್ಲ ಅಂದರೆ ಬುದ್ಧಿ ಸ್ಥಿಮಿತತೆಯನ್ನು ಕಳೆದುಕೊಂಡಾಗ, ಕಿವುಡರಾದಾಗ, ಮೂಗರಾದಾಗ ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳನ್ನ ಅನರ್ಹಗೊಳಿಸಬಹುದು. 4 ಈಸ್ ದಿ ರೈಟ್ ಆನ್ಸರ್. ರಾಜ್ಯದ ಮುಖ್ಯಮಂತ್ರಿ ಅಥವಾ ಸಚಿವರಿಗೆ ವೇತನವನ್ನ ಪಾವತಿಸುವುದರಿಂದ ಅವರನ್ನು ಸಾರ್ವಜನಿಕ ಸೇವಕರು ಎಂದು ಪರಿಗಣಿಸಬೇಕು. ಅವರು IPC ಸೆಕ್ಷನ್ 21 ಉಪವಿಧಿ 2ರ ವ್ಯಾಪ್ತಿಗೆ ಒಳಪಡುತ್ತಾರೆ ಎಂದು ಯಾವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತು? ಕಲ್ಯಾಣ ಸಿಂಗ್ ಪ್ರಕರಣದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಅಥವಾ ಸಚಿವರಿಗೆ ವೇತನವನ್ನು ಪಾವತಿಸುವುದರಿಂದ ಅವರನ್ನು ಸಾರ್ವಜನಿಕ ಸೇವಕರು ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತು. 3 ಈಸ್ ದಿ ರೈಟ್ ಆನ್ಸರ್. ವಾಯಿದೆ ತೀರ್ಮಾನದ ಮುಖ್ಯ ಉದ್ದೇಶ ಸಾರ್ವಜನಿಕ ಪ್ರಾಮುಖ್ಯತೆಯ ವಿಷಯಗಳ ಬಗ್ಗೆ ಚರ್ಚಿಸುವ ಸಮಯವೇ ವಾಯಿದೆ ತೀರ್ಮಾನದ ಮುಖ್ಯ ಉದ್ದೇಶವಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಲೋಕಸಭೆಯ ಸ್ಪೀಕರ್ ಬಗೆಗೆ ಇವುಗಳಲ್ಲಿ ಯಾವುದು ವಾಸ್ತವಾಂಶ? ಲೋಕಸಭೆಯು ವಿಸರ್ಜನೆಯಾದರೂ ಸ್ಪೀಕರ್ ಹುದ್ದೆಯಲ್ಲಿ ಮುಂದುವರಿಯುತ್ತಾರೆ. ಇದು ವಾಸ್ತವಾಂಶ ಅಂದರೆ ನಿಜ ಸ್ಥಿತಿಯಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಭಾರತದ ಪ್ರಧಾನಿ ಅವರನ್ನು ರಾಷ್ಟ್ರಪತಿ ನೇಮಿಸುವ ಸಮಯಕ್ಕೆ ಯಾವುದೇ ಸದನದ ಸದಸ್ಯರಾಗಿಲ್ಲವೆಂದರೂ 6 ತಿಂಗಳಲ್ಲಿ ಉಭಯ ಸದನಗಳಲ್ಲಿ ಒಂದಕ್ಕೆ ಆಯ್ಕೆಯಾಗಬೇಕಾಗುತ್ತದೆ. ಭಾರತದ ಪ್ರಧಾನಿ ಅವರನ್ನು ರಾಷ್ಟ್ರಪತಿ ನೇಮಿಸಬೇಕಾದರೆ ಪ್ರಧಾನಿಗಳು ಯಾವುದೇ ಸದನದ ಸದಸ್ಯರಾಗಿಲ್ಲದಿದ್ದರೂ 6 ತಿಂಗಳಲ್ಲಿ ಉಭಯ ಸದನಗಳಲ್ಲಿ ಒಂದಕ್ಕೆ ಆಯ್ಕೆಯಾಗಬೇಕು. 4 ಈಸ್ ದಿ ರೈಟ್ ಆನ್ಸರ್. ಲೋಕಸಭೆ ಮತ್ತು ರಾಜ್ಯಸಭೆಗಳ ನಡುವಿನ ಭಿನ್ನಾಭಿಪ್ರಾಯ ಸೃಷ್ಟಿಯಾದಾಗ ಯಾವ ಮಸೂದಗಳ ವಿಚಾರವಾಗಿ ರಾಷ್ಟ್ರಪತಿ ಜಂಟಿ ಸಮಾವೇಶವನ್ನು ಕರೆಯುತ್ತಾರೆ? ಸಾಮಾನ್ಯ ಬಿಲ್ಲುಗಳ ಮಸೂದೆಗಳ ವಿಚಾರವಾಗಿ ರಾಷ್ಟ್ರಪತಿ ಜಂಟಿ ಸಮಾವೇಶವನ್ನ ಕರೆಯುತ್ತಾರೆ. ಅದು ಲೋಕಸಭೆ ಮತ್ತು ರಾಜ್ಯಸಭೆಗಳ ನಡುವೆ ಭಿನ್ನಾಭಿಪ್ರಾಯ ಸೃಷ್ಟಿಯಾದಾಗ. 1 ಈಸ್ ದಿ ರೈಟ್ ಆನ್ಸರ್. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಈ ಕೆಳಗಿನ ಯಾವ ಸಮಿತಿಗೆ ನೇತೃತ್ವ ವಹಿಸಿದ್ದರು? ನಿಯಮ ನಿಬಂಧನೆಗಳು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ನಿಯಮ ನಿಬಂಧನೆಗಳ ಸಮಿತಿಗೆ ನೇತೃತ್ವವನ್ನು ವಹಿಸಿದ್ದರು. 4 ಈಸ್ ದಿ ರೈಟ್ ಆನ್ಸರ್. ಭಾರತದ ಸಂವಿಧಾನವನ್ನು ಪ್ರಮುಖವಾದ ಒಂದು ಸಾಮಾಜಿಕ ದಾಖಲೆ ಎಂದು ಬಣ್ಣಿಸಿದವರು ಯಾರು? ಗ್ರಾನ್ವಿಲ್ ಆಸ್ಟಿನ್ ಭಾರತದ ಸಂವಿಧಾನವನ್ನು ಪ್ರಮುಖವಾದ ಒಂದು ಸಾಮಾಜಿಕ ದಾಖಲೆ ಎಂದು ಬಣ್ಣಿಸಿದ್ದಾರೆ. 2 ಈಸ್ ದಿ ರೈಟ್ ಆನ್ಸರ್.
ಭಾರತದಲ್ಲಿ ಸಂಸತ್ತಿನಲ್ಲಿ ಯಾವ ಸಮಿತಿ ಶಿಫಾರಸುಗಳ ಮೇರೆಗೆ ಲೋಕಪಾಲ ಬಿಲ್ಲನ್ನು ಮೊದಲ ಬಾರಿಗೆ ಪರಿಚಯಿಸಲಾಯಿತು? ಮೊದಲ ಆಡಳಿತ ಸುಧಾರಣಾ ಆಯೋಗ. ಭಾರತ ಸಂಸತ್ತಿನಲ್ಲಿ ಮೊದಲ ಆಡಳಿತ ಸುಧಾರಣಾ ಆಯೋಗ ಸಮಿತಿ ಶಿಫಾರಸುಗಳ ಮೇರೆಗೆ ಲೋಕಪಾಲ ಬಿಲ್ಲನ್ನು ಮೊದಲ ಬಾರಿಗೆ ಪರಿಚಯಿಸಲಾಯಿತು. 2 ಈಸ್ ದಿ ರೈಟ್ ಆನ್ಸರ್. ಲೋಕ ಅದಾಲತ್ಗೆ ಸಂಬಂಧಿಸಿದ ವಾಸ್ತವಾಂಶ ಯಾವುದು? ಮೇಲಿನ ಎಲ್ಲ ಅಂದರೆ ಪ್ರಕರಣಗಳು ಮುಖ್ಯವಾಗಿ ರಾಜಿ ಮಾರ್ಗದ ಮೂಲಕ ಪರಿಹಾರ, ಕಡಿಮೆ ವೆಚ್ಚದಲ್ಲಿ ತ್ವರಿತ ನ್ಯಾಯವನ್ನು ಒದಗಿಸುವುದು, ಲೋಕ ಅದಾಲತ್ ನೀಡಿದ ತೀರ್ಪಿನ ಮೇಲೆ ಮೇಲ್ಮನವಿ ಸಲ್ಲಿಸಲು ಆಗುವುದಿಲ್ಲ. ಇವೆಲ್ಲವೂ ಕೂಡ ಲೋಕ ಅದಾಲತ್ಗೆ ಸಂಬಂಧಿಸಿದ ವಾಸ್ತವಾಂಶವಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಭಾರತದ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡುವ ಪ್ರಮಾಣಾನುಗತ ಪ್ರಾತಿನಿಧ್ಯ ವಿಧಾನದಲ್ಲಿ ಯಾವುದು? ಪಟ್ಟಿಯ ವಿಧಾನವನ್ನು ಅನುಸರಿಸಿ ಮತದಾನ ಮಾಡುವುದು. ಇದು ಪ್ರಮಾಣಾನುಗತ ಪ್ರಾತಿನಿಧ್ಯ ವಿಧಾನ. 4 ಈಸ್ ದಿ ರೈಟ್ ಆನ್ಸರ್. ಭಾರತದ ಉಪರಾಷ್ಟ್ರಪತಿಗೆ ಸಂಬಂಧಿಸಿದ ವಾಸ್ತವಿಕ ಅಂಶ? ಮೇಲಿನ ಎಲ್ಲ ಅಂದರೆ ಉಪರಾಷ್ಟ್ರಪತಿ ಹಂಗಾಮಿ ರಾಷ್ಟ್ರಪತಿಯಾಗಿ ವ್ಯವಹರಿಸುವಾಗ ರಾಜ್ಯಸಭೆ ಅಧಿವೇಶನಕ್ಕೆ ನೇತೃತ್ವ ವಹಿಸಬಾರದು. ಹಂಗಾಮಿ ರಾಷ್ಟ್ರಪತಿಯಾಗಿದ್ದಾಗ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಬಾರದು. ಉಪರಾಷ್ಟ್ರಪತಿ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ರಾಜ್ಯಸಭೆಯಲ್ಲಿ ಮಾತ್ರ ಪರಿಚಯಿಸಬೇಕು. 4 ಈಸ್ ದಿ ರೈಟ್ ಆನ್ಸರ್. ನೀಲಿ ಬೆಳೆಗಾರರ ದಂಗೆಯನ್ನು ಡ್ಯಾಶ್ ಎಂದು ಕರೆಯಲಾಯಿತು. ನೀಲಿ ಬೆಳೆಗಾರರ ದಂಗೆಯನ್ನು ನೀಲಿ ದಂಗೆ ಎಂದೇ ಕರೆಯಲಾಯಿತು. 1 ಈಸ್ ದಿ ರೈಟ್ ಆನ್ಸರ್. ಬ್ರಿಟಿಷ್ ಇಂಡಿಯಾದ 3 ಪ್ರೆಸಿಡೆನ್ಸಿಗಳು ಯಾವುವು? ಬಾಂಬೆ, ಮದ್ರಾಸ್ ಮತ್ತು ಬೆಂಗಾಲ್. ಬ್ರಿಟಿಷ್ ಇಂಡಿಯಾದ 3 ಪ್ರೆಸಿಡೆನ್ಸಿಗಳು ಬಾಂಬೆ, ಮದ್ರಾಸ್ ಮತ್ತು ಬೆಂಗಾಲ್. 4 ಈಸ್ ದಿ ರೈಟ್ ಆನ್ಸರ್. ಬಂಧನಕ್ಕೆ ಒಳಗಾದ ವ್ಯಕ್ತಿಯನ್ನ ಎಷ್ಟು ಗಂಟೆಯ ಒಳಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು? 24. ಬಂಧನಕ್ಕೆ ಒಳಗಾದ ವ್ಯಕ್ತಿಯನ್ನು 24 ಗಂಟೆಯ ಒಳಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. 2 ಈಸ್ ದಿ ರೈಟ್ ಆನ್ಸರ್. ನಾಸಾ ಎಂದರೆ ನ್ಯಾಷನಲ್ ಏರೋನಾಟಿಕಲ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ನ್ಯಾಷನಲ್ ಏರೋನಾಟಿಕಲ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಇದು ನಾಸಾದ ಲಾಂಗ್ ಫಾರ್ಮ್. 1 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಶೌರ್ಯಕ್ಕಾಗಿ ಕೊಡುವಂತಹ ಅತಿ ಮಹತ್ತರವಾದ ಬಿರುದು ಯಾವುದು? ಪರಮವೀರ ಚಕ್ರ. ಶೌರ್ಯಕ್ಕಾಗಿ ಭಾರತದಲ್ಲಿ ಕೊಡುವಂತಹ ಮಹತ್ತರವಾದ ಬಿರುದು ಪರಮವೀರ ಚಕ್ರ. 2 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷ? 1935. ಭಾರತೀಯ ರಿಸರ್ವ್ ಬ್ಯಾಂಕ್ 1935ರಲ್ಲಿ ಪ್ರಾರಂಭವಾಗಿತ್ತು. 3 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಒಂದು ಸೌರಶಕ್ತಿಯ ಪರೋಕ್ಷ ರೂಪವಲ್ಲ. ನ್ಯೂಕ್ಲಿಯ ಶಕ್ತಿ. ನ್ಯೂಕ್ಲಿಯ ಶಕ್ತಿ ಸೌರಶಕ್ತಿಯ ರೂಪವಲ್ಲ. 4 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಅತ್ಯಂತ ಹಾನಿಕಾರಕ ವಾಯು ಮಾಲಿನ್ಯಕಾರಕ ಯಾವುದು? ಕಾರ್ಬನ್ ಮಾನಾಕ್ಸೈಡ್. ಇದು ಅತ್ಯಂತ ಹಾನಿಕಾರಕ ವಾಯು ಮಾಲಿನ್ಯಕಾರಕ. 3 ಈಸ್ ದಿ ರೈಟ್ ಆನ್ಸರ್. ಆಮ್ಲಮಳೆಯ pH 5.6ಕ್ಕಿಂತ ಕಡಿಮೆ. ಆಮ್ಲಮಳೆಯ pH ಮೌಲ್ಯ 5.6ಕ್ಕಿಂತ ಕಡಿಮೆ ಇರುತ್ತದೆ. ವಿಶೇಷವಾಗಿ ಸಲ್ಫ್ಯೂರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲವೇ ಆಮ್ಲ ಮಳೆಯಲ್ಲಿರುವಂತಹ ಆಮ್ಲಗಳು. ಕೃಷಿ ತ್ಯಾಜ್ಯಗಳು ಇದಕ್ಕೆ ಕಾರಣವಾಗಿದೆ. ಕೃಷಿ ತ್ಯಾಜ್ಯಗಳು ಜಲಮಾಲಿನ್ಯಕ್ಕೆ ಕಾರಣವಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ವಾತಾವರಣದಲ್ಲಿರುವ ಓಜೋನ್ ನಾಶಕ್ಕೆ ಕಾರಣವಾಗುವ ವಸ್ತು ಯಾವುದು? ಕ್ಲೋರಿನ್. ವಾತಾವರಣದಲ್ಲಿರುವ ಓಜೋನ್ ನಾಶಕ್ಕೆ ಕಾರಣವಾಗುವ ವಸ್ತು ಕ್ಲೋರಿನ್. 4 ಈಸ್ ದಿ ರೈಟ್ ಆನ್ಸರ್. ಈ ಕ್ಲೋರಿನ್ ಶೀತಕಗಳು, ರೆಫ್ರಿಜರೇಟರ್, ಫ್ರಿಡ್ಜ್, ಎಸಿ, ಸ್ಪ್ರೇ ಕ್ಯಾನ್ ಇವುಗಳ ಮುಖಾಂತರ ಬಿಡುಗಡೆಯಾಗತ್ತೆ. ಕಾರ್ಬನ್ ಟೆಟ್ರಾಕ್ಲೋರೈಡ್, ಕ್ಲೋರೋಫ್ಲೋರೋಕಾರ್ಬನ್ ಓಜೋನ್ ಪದರಕ್ಕೆ ಕಾರಣವಾಗುವಂತಹ ವಸ್ತುಗಳು. ಈ ಕ್ಲೋರೋಫ್ಲೋರೋಕಾರ್ಬನ್ ನಿಂದ ಬಿಡುಗಡೆಯಾಗುವಂತಹ ಕ್ಲೋರಿನ್, ಕಾರ್ಬನ್ ಟೆಟ್ರಾಕ್ಲೋರೈಡ್ ನಿಂದ ಬಿಡುಗಡೆಯಾಗುವಂತಹ ಕ್ಲೋರಿನ್ ಓಜೋನ್ ಅಣುವನ್ನ ನಾಶ ಮಾಡುತ್ತೆ. ಅಂದಾಜು ಒಂದು ಕ್ಲೋರಿನ್ ಪರಮಾಣು 1 ಲಕ್ಷ ಓಜೋನ್ ಅನ್ನ ನಾಶ ಮಾಡುತ್ತೆ ಅಂತ
ಹೇಳ್ತಾರೆ. ವಿತ್ತೀಯ ಕೊರತೆ ಮೈನಸ್ ಬಡ್ಡಿ ಪಾವತಿ ಈಸ್ ಈಕ್ವಲ್ ಟು ಪ್ರಾಥಮಿಕ ಕೊರತೆ. 4 ಈಸ್ ದಿ ರೈಟ್ ಆನ್ಸರ್. ತಿಂಗಳು ವ್ಯವಸ್ಥಿತವಾಗಿ ಠೇವಣಿಗಳನ್ನು ಜಮಾ ಮಾಡುವ ಯೋಜನೆಗೆ ಆವರ್ತ ಠೇವಣಿ ಖಾತೆ ಎನ್ನುವರು. 3 ಈಸ್ ದಿ ರೈಟ್ ಆನ್ಸರ್. ರಾಷ್ಟ್ರೀಕೃತ ಬ್ಯಾಂಕಿಗೆ ಉದಾಹರಣೆ ಬ್ಯಾಂಕ್ ಆಫ್ ಬರೋಡಾ. ಕೊಟ್ಟಿರುವ ಆಯ್ಕೆಯಲ್ಲಿ ಬ್ಯಾಂಕ್ ಆಫ್ ಬರೋಡಾ ರಾಷ್ಟ್ರೀಕೃತ ಬ್ಯಾಂಕಿಗೆ ಉದಾಹರಣೆಯಾಗಿದೆ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.